ಎಂತಹ ವಿಚಿತ್ರಗಳು ಬೇಕಾದ್ರೂ ಎದುರಾಗಬಹುದು, ಎಂತಹ ಚಕಿತಗಳು ಬೇಕಾದ್ರೂ ಎದುರಾಗಬಹುದು. ಇಂತಹ ಮಾತುಗಳಿಗೆ ಹೃದಯಾಘಾತದಿಂದ ಸಾವನ್ನಪ್ಪಿದ ಆ ವ್ಯಕ್ತಿ ಮತ್ತೆ ಬದುಕುಳಿದಿರುವುದೇ ಸಾಕ್ಷಿಯಾಗಿದೆ. ಹಾಗೆ ಬದುಕುಳಿದಿರುವ ವ್ಯಕ್ತಿ ಬಯಲು ಮಾಡಿರುವ ರಹಸ್ಯವೇ ನಮ್ಮ ಇಂದಿನ ಹೀಗೂ ಉಂಟೆ. ಅಂದು ಆ ಗ್ರಾಮದಲ್ಲಿ ಒಂದು ವಿಚಿತ್ರ ಎದುರಾಯಿತು. ಅಂತಹ ವಿಚಿತ್ರವು ಆಧುನಿಕ ಜಗತ್ತನ್ನ ಚಕಿತಗೊಳಿಸಿತು. ಆ ಗ್ರಾಮದ ಆ ರೈತ ಬಹಳಷ್ಟು ಸಜ್ಜನ ವ್ಯಕ್ತಿ, ಕಷ್ಟಪಟ್ಟು ದುಡಿಯುವ ವ್ಯಕ್ತಿ. ಇನ್ನು ತಮ್ಮ ಗ್ರಾಮದಲ್ಲಿ ಯಾರಿಗಾದರೂ ಕಷ್ಟ ಬಂದರೆ ತಮಗೆ ಕೈಲಾದಷ್ಟು ಸಹಾಯ ಮಾಡುವಂತಹ ವ್ಯಕ್ತಿ, ಎಲ್ಲರನ್ನ ಪ್ರೀತಿಯಿಂದ ಅಕ್ಕರೆಯಿಂದ ಮಾತನಾಡಿಸುವಂತಹ ವ್ಯಕ್ತಿ. ಜಮೀನಿನಲ್ಲಿ ಕೆಲಸ ಮಾಡಿ ಅಂದು ಸಂಜೆ ಮನೆಗೆ ಮರಳಿದ ಆ ವ್ಯಕ್ತಿಗೆ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಏಕಾಏಕಿ ತಲೆ ಸುತ್ತಿದ್ದು, ನೆಲಕ್ಕುರುಳಿದ್ದು, ಉಸಿರಾಟದ ಪ್ರಮಾಣವು ಕಡಿಮೆಯಾಗಿಬಿಟ್ಟಿತ್ತು. ಕೂಡಲೇ ಮನೆಯವರೆಲ್ಲ ಸೇರಿ ಪಕ್ಕದ ಊರಿನಲ್ಲಿದ್ದ ಒಂದು ಆಸ್ಪತ್ರೆಗೆ ಎತ್ತಿಕೊಂಡು ಹೋದರು. ಪರೀಕ್ಷೆ ನಡೆಸಿದ ವೈದ್ಯರು ಹೃದಯಾಘಾತವಾಗಿದೆ, ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ, ದೊಡ್ಡ ಆಸ್ಪತ್ರೆಗೆ ಎತ್ತಿಕೊಂಡು ಹೋಗಿರೆಂದು ಹೇಳಿದ ಕೂಡಲೇ ಆ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಆ ವೈದ್ಯರುಗಳು ನಾನಾ ರೀತಿಯಲ್ಲಿ ಪ್ರಯತ್ನಿಸಿದ್ರು. ವೈದ್ಯರ ಯಾವ ಪ್ರಯತ್ನಕ್ಕೂ ಆ ರೈತಾಪಿ ವ್ಯಕ್ತಿಗೆ ಮತ್ತೆ ಉಸಿರು ಬರಲಿಲ್ಲ. ಹೃದಯಾಘಾತದಿಂದ ಸಾವು ಸಂಭವಿಸಿದೆ ಅಂತ ವೈದ್ಯರು ದೃಢಪಡಿಸಿ ಶವವನ್ನ ಎತ್ತಿಕೊಂಡು ಹೋಗಲು ಹೇಳಿದ್ರು. ಇಡೀ ಮನೆ ಮಂದಿ ಆಕ್ರಂದನದಲ್ಲಿ ಮುಳುಗಿ ಹೋದರು. ಇನ್ನು ಫೋನ್ ಮೂಲಕ ಗ್ರಾಮಸ್ಥರಿಗೆ ತಿಳಿಸಿದ ನಂತರ ಗ್ರಾಮದಲ್ಲಿ ಶವ ಸಂಸ್ಕಾರಕ್ಕಾಗಿ ಸಿದ್ಧತೆ ಸಾಗಿತು. ಮಡದಿ ಹಾಗೂ ಮಕ್ಕಳು ಪತಿಯ ದೇಹವನ್ನ ಆಂಬ್ಯುಲೆನ್ಸ್ನಲ್ಲಿ ಸಾಗಿಸಿಕೊಂಡು ಬರುತ್ತಿರಬೇಕಾದ್ರೆ ಒಂದು ವಿಚಿತ್ರ ಎದುರಾಯಿತು, ಒಂದು ಚಕಿತ ಎದುರಾಯಿತು. ಆ ವಿಚಿತ್ರವೇ, ಆ ಚಕಿತವೇ ಆಂಬ್ಯುಲೆನ್ಸ್ ಏಕಾಏಕಿ ಜೋರಾಗಿ ಒಂದು ಹಂಪನ್ನ ದಾಟಿಬಿಟ್ಟಿದ್ದು. ಕೂಡಲೇ ಮೃತ ವ್ಯಕ್ತಿಯ ಕೈಗಳಲ್ಲಿ ಚಲನೆ ಕಂಡು ಬಂದಿದ್ದು. ಮನೆಯವರಿಗೆ ದೇಹದಲ್ಲಿ ಜೀವ ಇದೆ ಅನ್ನೋದು ರುಜುವಾತಾದ ಕೂಡಲೇ ಮತ್ತೆ ಬೇರೊಂದು ಆಸ್ಪತ್ರೆಯ ಕಡೆಗೆ ಆಂಬ್ಯುಲೆನ್ಸ್ ಸಾಗಿತು. ಆ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯರುಗಳು ಧಾವಿಸಿದ್ರು. ದೇಹದಲ್ಲಿ ಜೀವ ಇದೆ ಎಂಬುದು ರುಜುವಾತಾಯಿತು. ವೈದ್ಯರುಗಳು ಮತ್ತೆ ನಾನಾ ರೀತಿಯ ಔಷಧೋಪಚಾರಗಳನ್ನು ನಡೆಸಿದ್ರು. ಇನ್ನು ಹಾಗೆ ಒಮ್ಮೆ ಸಾವನ್ನಪ್ಪಿ ಮತ್ತೆ ಬದುಕುಳಿದಿರುವ ಆ ವ್ಯಕ್ತಿಯಾದ್ರೂ ಯಾರು ಅಂದ್ರೆ ಮಹಾರಾಷ್ಟ್ರದ ಪೂನಾ ಜಿಲ್ಲೆಯ ಪಾಂಡುರಂಗ ವಲ್ಪೆ. त्याचा शेवटपर्यंत चालू राहणारच, जोपर्यंत आहे तोपर्यंत. अचानक स्पीड ब्रेकरवरून 1-2 वेळा त्यांना धक्के लागल्यानंतर जरासं त्यांचं श्वासोच्छ्वास झाल्यागत झाला. हाताची बोटे अशी. ವೈದ್ಯರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದರೆಂದು ರುಜುವಾತು ಮಾಡಿದ ನಂತರ ನೀವು ಬದುಕುಳಿದಿದ್ದು ಹೇಗೆಂಬ ಪ್ರಶ್ನೆಗಳಿಗೆ ಉತ್ತರ, ನಾನು ನಂಬಿರುವ ಪಾಂಡುರಂಗ ವಿಠ್ಠಲನೇ ನನಗೆ ಮರುಜನ್ಮವನ್ನ ನೀಡಿದ್ದಾನೆಂಬುದು. ಸಾವನ್ನಪ್ಪಿದ್ದರೆಂದು ದೃಢಪಡಿಸಿದ ನಂತರ ಮತ್ತೆ ಬದುಕುಳಿದ ವ್ಯಕ್ತಿಗಳಿಗೆ ನಾನಾ ಲೋಕಗಳು ಕಾಣಿಸಿಕೊಂಡಂತಹ ಚಿತ್ರ ವಿಚಿತ್ರಗಳು ಎದುರಾದಂತಹ ಉದಾಹರಣೆಗಳು ನಮಗೆ ಈ ಭೂಮಿಯ ಮೇಲೆ ಸಿಗುತ್ತವೆ. ಆದರೆ ವೈದ್ಯ ಲೋಕವು ಅಂತಹ ಸಂಗತಿಗಳನ್ನು ನಂಬಲು ಸಿದ್ಧವಿಲ್ಲ. ಇಂತಹ ಸ್ಥಿತಿಯಲ್ಲಿ ಸ್ವತಃ ವೈದ್ಯರುಗಳಿಗೆ ಅಂತಹ ಅನುಭವಗಳನ್ನ ಅವರು ಜಗತ್ತಿಗೆ ಬಯಲು ಮಾಡಿದಂತಹ ಸಂಗತಿಯು ಕುತೂಹಲವನ್ನ ಕೆರಳಿಸುತ್ತಿದೆ.
ಆ ಇಬ್ಬರು ಹೆಸರಾಂತ ವೈದ್ಯರಿಂದ ಇದೀಗ ಜಗತ್ತಿಗೆ ಒಂದು ಕುತೂಹಲವು ಬಯಲಾಗಿದೆ. ಆ ಕುತೂಹಲವೇ ಅವರು ಸಾವನ್ನಪ್ಪಿದಾಗ ಅವರ ಜೀವಾತ್ಮವು ಎಲ್ಲಿಗೆ ಹೋಗಿತ್ತೆಂಬ ಸಂಗತಿಗಳನ್ನ ಬಯಲು ಮಾಡಿರುವುದು. ಮನುಷ್ಯನಿಂದ ಬಹಳಷ್ಟು ಆವಿಷ್ಕಾರಗಳಾಗಿವೆ, ಆಗುತ್ತಿವೆ. ಆದರೆ ಆತನಿಂದ ಸಾವಿನ ರಹಸ್ಯವನ್ನ ಮಾತ್ರ ಭೇದಿಸಲು ಸಾಧ್ಯವಾಗಿಲ್ಲ. ಸಾವನ್ನ ತಡೆಯಲು ಆಗುತ್ತಿಲ್ಲ. ಸಾವಿನ ನಂತರ ಏನಾಗುತ್ತೆಂಬುದು ನಿಖರವಾಗಿ ತಿಳಿಯುತ್ತಿಲ್ಲ. ಆಧುನಿಕ ಜ್ಞಾನಕ್ಕೆ, ತಂತ್ರಜ್ಞಾನಕ್ಕೆ ಸಾವಿನ ಸಂಬಂಧ ಬರೀ ಪ್ರಶ್ನೆಗಳೇ ಕಾಡುತ್ತಿವೆ. ಅಂತಹ ಪ್ರಶ್ನೆಗಳಿಗೆ ಧರ್ಮ ಗ್ರಂಥಗಳಲ್ಲಿ ಉತ್ತರವಿದೆ. ಯಮಲೋಕದ ಬಗ್ಗೆ, ಸ್ವರ್ಗ ನರಕಗಳ ಬಗ್ಗೆ, ಅಲ್ಲಿ ವಿಧಿಸಲಾಗುವ ಶಿಕ್ಷೆಗಳ ಬಗ್ಗೆ ನಾವು ಪುರಾಣಗಳಿಂದ ತಿಳಿದಿದ್ದೇವೆ, ಸಿನಿಮಾಗಳಲ್ಲಿ ನೋಡಿದ್ದೇವೆ. ಆದರೆ ನಿಜ ಜೀವನದಲ್ಲಿ ನಿಜಕ್ಕೂ ಯಮ ಧರ್ಮರಾಯನನ್ನ ನೋಡಿದವರು ಇದ್ದಾರೆ. ಯಮ ತನ್ನ ಹಗ್ಗವನ್ನ ಬೀಸಿ ಪ್ರಾಣವನ್ನ ಎತ್ತಿಕೊಂಡು ಹೋಗ್ತಾನೆ. ದೇಹವನ್ನ ಬಿಡುವ ಜೀವ ಎಲ್ಲಿಗೆ ಹೋಗುತ್ತೆ? ಹೋದ ಪ್ರಾಣವು ಮತ್ತೊಂದು ಲೋಕದ ಕಡೆಗೆ ಪ್ರಯಾಣವನ್ನ ಸಾಗಿಸುತ್ತಾ ಎಂಬ ನಾನಾ ಪ್ರಶ್ನೆಗಳಿಗೆ ಉತ್ತರವಿದೆ. ಅಂತಹ ರಹಸ್ಯವನ್ನ ಬಯಲು ಮಾಡುತ್ತಿರೋದಾದ್ರೂ ಯಾರು ಅಂದ್ರೆ ಸಾವನ್ನಪ್ಪಿ ಮತ್ತೆ ಆಶ್ಚರ್ಯಕಾರಿ ರೀತಿಯಲ್ಲಿ ಬದುಕಿ ಬಂದಿರುವ ಆ ಜನ. ಆಕೆ ಛಲಗಾರ್ತಿ ಯುವತಿ, ಗುರಿಯನ್ನ ಮುಟ್ಟಲು ಶ್ರಮ ವಹಿಸುವ ಯುವತಿ, ಬ್ರಿಲಿಯಂಟ್ ಯುವತಿ. ತನ್ನ ತಂದೆ ತಾಯಿಗೆ ನಾನು ಡಾಕ್ಟರ್ ಆಗಿಯೇ ತೀರುತ್ತೇನೆಂದು ಹೇಳಿದ ಆ ಯುವತಿ PUCಯಲ್ಲಿ ರ್ಯಾಂಕ್ ಗಳಿಸಿ ಮೆಡಿಕಲ್ ಸೀಟನ್ನು ಫ್ರೀಯಾಗಿ ಪಡೆದು ಬಿಟ್ಟಳು. ವೈದ್ಯಕೀಯ ಸಿದ್ಧಾಂತಗಳನ್ನು ಚಾಚೂ ತಪ್ಪದೆ ಪ್ರಾಮಾಣಿಕವಾಗಿ ಮಾಡುತ್ತೇನೆಂದು ಪ್ರಮಾಣ ಮಾಡಿ ಕಲಿಯಲು ನಿಂತ ಆಕೆ 5 ವರ್ಷಗಳ ಕಾಲ ಶ್ರಮ ವಹಿಸಿ ಒಳ್ಳೆಯ ಅಂಕಗಳನ್ನು ಪಡೆದು ಮೆಡಿಕಲ್ ಡಿಗ್ರಿಯನ್ನ ಪಡೆದು ಬಿಟ್ಟಳು. ಆನಂತರ ಆ ವೈದ್ಯೆ ಸ್ನಾತಕೋತ್ತರ ಪದವಿಯನ್ನು ಸಹ ಪಡೆದು ಬಿಟ್ಟರು. ಸ್ತ್ರೀ ರೋಗ ತಜ್ಞೆಯಾದರು. ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ಹೆಸರನ್ನ ಮಾಡಲು ನಿಂತರು. ಈ ನಡುವೆ ಪೋಷಕರ ಇಚ್ಛೆಯಂತೆ ಆಕೆಯ ಮದುವೆ ಓರ್ವ ವೈದ್ಯನೊಂದಿಗೆ ಆಯಿತು. ಹಾಗೆ ಕೆಲ ವರ್ಷಗಳು ಕಳೆದ ನಂತರ ಆ ಒಂದು ಊರಿನಲ್ಲಿ ಸರ್ಕಾರಿ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಆ ವೈದ್ಯಗೆ ಅದೊಂದು ದಿನ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಆಕೆ ಸಾವನ್ನಪ್ಪಿದ್ದು. ಆಕೆ ಸಾವನ್ನಪ್ಪಿ ಕೆಲವು ನಿಮಿಷಗಳು ಕಳೆದ ನಂತರ ಸ್ವತಃ ವೈದ್ಯರಾಗಿರುವ ಪತಿಗೆ ಹಾಗೂ ಪರೀಕ್ಷೆ ನಡೆಸಲು ನಿಂತ ವೈದ್ಯರುಗಳಿಗೆ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಸಾವನ್ನಪ್ಪಿದ ಆ ವೈದ್ಯೆ ಮತ್ತೆ ಬದುಕುಳಿದದ್ದು. ತಾನು ಸತ್ತಾಗ ಏನಾಯಿತೆಂಬ ಚಕಿತಕಾರಿ ಸಂಗತಿಗಳನ್ನ ಜಗತ್ತಿಗೆ ಬಯಲು ಮಾಡಲು ನಿಂತದ್ದು. ಇನ್ನು ಸಾವನ್ನಪ್ಪಿ ಮತ್ತೆ ಬದುಕುಳಿದಿರುವ ಆ ಹೆಸರಾಂತ ವೈದ್ಯರಾದ್ರೂ ಯಾರು ಅಂದ್ರೆ ರಾಜಸ್ಥಾನದ ಡಾಕ್ಟರ್ ಸುಶೀಲಾ ಚೌಧರಿ. हाँ, मैं इसे शेयर करते हुए अपने आप को बहुत सौभाग्यशाली समझती हूँ, क्योंकि ऐसा अनुभव जीवन में बहुत ही रेयर होता है और एक डॉक्टर होने के नाते जो सत्य अनुभव था उसको मैं शब्दों में भी ठीक से बता पाऊंगी. ಹೆಸರಾಂತ ವೈದ್ಯರಾಗಿರುವ ಅಂತಹ ಯಾವ ಅಚ್ಚರಿಗಳನ್ನು ನಂಬದೇ ಇದ್ದ, ವಾಸ್ತವದಲ್ಲಿ ನಂಬಿಕೆ ಇಟ್ಟು ತಮ್ಮ ಕೆಲಸವನ್ನ ಶ್ರದ್ಧೆಯಿಂದ ಮಾಡುತ್ತಿದ್ದ, ಇದೀಗ ತಮಗೆದುರಾದಂತಹ ಚಕಿತವನ್ನ ಜಗತ್ತಿಗೆ ಬಯಲು ಮಾಡುತ್ತಿರುವ ಡಾಕ್ಟರ್ ಸುಶೀಲಾರವರಿಗೆ ಒಂದು ಪ್ರಶ್ನೆಯನ್ನ ಕೇಳಲಾಯಿತು. ಆ ಪ್ರಶ್ನೆಯೇ ನೀವು ಅಂದು ಸಾವನ್ನಪ್ಪಿದ್ದು ಹೇಗೆಂಬುದು. ಅಂತಹ ಪ್ರಶ್ನೆಗಳಿಗೆ ಡಾಕ್ಟರ್ ಸುಶೀಲಾರವರಿಂದ ಬಂದ ಉತ್ತರ, ಅಂದು ನನಗೆ ರಜೆ ಇತ್ತು. ಆ ಕಾರಣ ನಾನು ಮನೆಯನ್ನ ಸ್ವಚ್ಛಗೊಳಿಸಲು ಸ್ಟೂಲನ್ನ ಹತ್ತಿದಾಗ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ಎದೆಯೂ ಹಿಡಿದಂತಾಗಿತ್ತು, ಹೊಟ್ಟೆಯು ಹಿಡಿದಂತಾಗಿದ್ದ, ಭಯಾನಕವಾದ ನೋವು ಆವರಿಸಿತು. ಎದೆಯಲ್ಲಿ ಏಕಾಏಕಿ ವಿಚಿತ್ರವಾದ ನೋವು ಕಾಣಿಸಿಕೊಂಡಾಗ, ತಲೆ ಸುತ್ತಿದಂತಾದಾಗ
ಸ್ಟೂಲಿನ ಮೇಲಿಂದ ಬೀಳುವಂತಾದಾಗ ಪಕ್ಕದಲ್ಲಿನ ಹಾಸಿಗೆಯ ಮೇಲೆ ಬಿದ್ದು ಬಿಟ್ಟೆ. ಹಾಸಿಗೆಯ ಮೇಲೆ ಬಿದ್ದ ನಂತರ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ, ನಾನು ಹಾಸಿಗೆಯ ಮೇಲೆ ಇಲ್ಲ, ಬದಲಿಗೆ ನಾನು ಕೆಲವು ಅಡಿಗಳಷ್ಟು ಮೇಲಿದ್ದೇನೆ. ನನ್ನ ದೇಹ ಮಾತ್ರ ಹಾಸಿಗೆಯ ಮೇಲೆ ಇದೆ. ಹಾಸಿಗೆಯ ಮೇಲೆ ನನ್ನ ದೇಹವಿದೆ, ಆದರೆ ನಾನು ಮಾತ್ರ. गिरने के साथ ही आवाज हुई धड़ाम, और मैंने महसूस किया कि मैं गिर चुकी हूँ और मैं बेड पे हूँ, लेकिन मैं खुद को देख रही हूँ। तो मैं हैरान हो गई कि ऐसा कैसे कि मैं वहाँ गिरी पड़ी हूँ और मैं देख यहाँ से रही हूँ। मुझे लग रहा था कि मतलब जहाँ मैं खड़ी थी उसी हाइट पे मैं अभी। तो मैं एकदम मतलब हक्की बक्की रह गई कि ये क्या हो गया, मैं दो बन गई क्या। ತೇಲುತ್ತಿದ್ದ ನಾನು ಕಿರುಚಾಡಲು ಶುರು ಮಾಡಿದೆ. ಪತಿಯನ್ನ ಕೂಗಿದೆ. ಯಾರೂ ನನ್ನ ಸಹಾಯಕ್ಕೆ ಬರಲಿಲ್ಲ. ಬದಲಿಗೆ ರೂಮಿಗೆ ಓಡೋಡಿ ಬಂದು ಸ್ವತಃ ವೈದ್ಯರಾಗಿರುವ ನನ್ನ ಪತಿ ನನ್ನತ್ತ ನೋಡಲೂ ಇಲ್ಲ. ಬದಲಿಗೆ ಹಾಸಿಗೆಯ ಮೇಲೆ ಬಿದ್ದಿದ್ದ ನನ್ನ ದೇಹವನ್ನ ತಪಾಸಣೆ ನಡೆಸುತ್ತಿದ್ದಾರೆ. ಮತ್ತೆ ಉಸಿರಾಡುವಂತೆ ಮಾಡಲು ನಾನಾ ರೀತಿಯಲ್ಲಿ ಪ್ರಯತ್ನಿಸುತ್ತಿದ್ದಾರೆ. मेरे हस्बैंड जो है वो आए और उसके ऊपर मेहनत कर रहे हैं, वो घर में ही थे। ನಾನು ಎಷ್ಟೇ ಕೂಗಿದ್ರೂ ನನ್ನ ಪತಿ ನನ್ನ ನೋಡಲಿಲ್ಲ. ಆಗ ನಾನು ಅಲ್ಲಿಂದ ಮುಂದೆ ಹೋಗಿ ಕನ್ನಡಿಯ ಮುಂದೆ ನಿಂತಾಗ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ, ಕನ್ನಡಿಯಲ್ಲಿ ನಾನು ಕಾಣಿಸದೇ ಇದ್ದದ್ದು. ನಾನು ಮತ್ತಷ್ಟು ಭಯಭೀತಳಾಗಿ ಮತ್ತಷ್ಟು ಕಿರುಚಲು ಆರಂಭಿಸಿದ್ದು. तो वहाँ मैंने अपने आप को देखने की कोशिश की, कांच के सामने हूँ, रोज खड़ी रहती हूँ, वही पोजीशन है। मैं देख रही हूँ कि कांच में मैं दिखाई नहीं दी। ಕಿರುಚಾಡಲು ನಿಂತೆ. ಯಾರಾದರೂ ಸಹಾಯಕ್ಕೆ ನಿಲ್ಲಿರೆಂದು ಕೇಳಲು ನಿಂತೆ. ಅಂತಹ ಸಮಯದಲ್ಲಿ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ವಿಶೇಷವಾದ ತರಂಗಗಳು ನನ್ನ ತಲೆಯನ್ನ ಸ್ಪರ್ಶ ಮಾಡಿತು. ನೀನು ತಿಳಿಯಬೇಕಾ ಅನ್ನುವ ಧ್ವನಿಯು ಕೇಳಿಸಿತು. ನನ್ನ ಸಹಾಯಕ್ಕೆ ಯಾರೋ ಬಂದಿದ್ದಾರೆಂದು ನನಗೆ ಅನಿಸಲು ನಿಂತಿತು. ಆಗ ನಾನು, ಇದೇಕೆ ನಾನು ಇಬ್ಬಿಬ್ಬರಾಗಿ ಕಾಣಿಸುತ್ತಿದ್ದೇನೆ ಅನ್ನುವ ಪ್ರಶ್ನೆಯನ್ನು ಕೇಳಿದಾಗ ಮತ್ತೊಮ್ಮೆ ನೀನು ಆ ದೇಹವನ್ನ ನೋಡೆಂದು ಹೇಳಿದಂತಾಗಿದ್ದು. ಮತ್ತೊಮ್ಮೆ ನೀನು ನಿನ್ನ ದೇಹವನ್ನ ನೋಡೆಂಬ ಧ್ವನಿಯು ಕೇಳಿಸಿದ ನಂತರ ನಾನು ನನ್ನ ದೇಹವನ್ನ ನೋಡಿದ ನಂತರ ಆ ದೇಹದಲ್ಲಿ ನಾನು ಕಾಣಿಸದೆ ಹೋಗಿದ್ದು ಬರೀ ಮಾಂಸಖಂಡಗಳೇ ಕಾಣಿಸಿದ್ದು. मेरे को उसके कहने से ऐसी एबिलिटी आ गई कि पहले मैं उसको देख पा रही थी तो बॉडी में अपने आप को देख रही थी, और अब मैं उसको ऐसे देख रही हूँ कि वो पूरी बॉडी ट्रांसपेरेंट, ऊपर का सब कवरिंग ट्रांसपेरेंट हो गया। ಆ ದೇಹವನ್ನ ನೋಡಿದಾಗ ಬರೀ ಮಾಂಸಖಂಡಗಳೇ ಕಾಣಿಸಿದಾಗ ನನಗೆ ಆಗ ಅರಿವಾಯಿತು ಅದು ನಾನಲ್ಲ ಅನ್ನುವುದು. ಆನಂತರ ಒಂದು ವಿಶೇಷತೆ ಎದುರಾಯಿತು. ಆ ವಿಶೇಷತೆಯೇ ನನ್ನ ದೇಹ ಬಹಳಷ್ಟು ಹಗುರವಾದಂತಹ ಬಂಧನಗಳಿಂದ ಮುಕ್ತಿ ಹೊಂದಿದಂತಹ, ಎಂದಿಗೂ ಆಗದಂತಹ ಸಂತಸವು ನನ್ನನ್ನು ಆವರಿಸಿತು. कितना आनंद है, कितनी शांति है, एकदम पीस लग रही थी मुझे, और इतना लाइट मुझे लग रहा था मैं रुई हूँ जैसे मैं। ಅಂತಹ ಖುಷಿಯೊಂದಿಗೆ ನಾನು ಆಚೆ ಹೋಗಿ ಹಾರಾಡಲು ನಿರ್ಧರಿಸಿ ಆಚೆ ಹೋಗಲು ನಿಂತಾಗ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ವಿಶೇಷವಾದ ತರಂಗಗಳು ಮತ್ತೆ ನನ್ನ ತಲೆಯನ್ನ ಸ್ಪರ್ಶಿಸಿದ್ದು. ಮತ್ತೆ ಆ ಧ್ವನಿ ಕೇಳಿಸಿದ್ದು. ಇಲ್ಲೇ ಇರಿ ಅನ್ನೋ ಮಾತು ಕೇಳಿಸಿದ್ದು. ಮತ್ತೆ ಒಳಗೆ ಹೋಗಿರೆಂಬ ಮಾತು ಕೇಳಿದ್ದು. ನಾನು ಮತ್ತೆ ಆ ದೇಹವನ್ನ ಸೇರಿದ್ದು. ನಾನು ಮತ್ತೆ ದೇಹದೊಳಕ್ಕೆ ಹೋದ ನಂತರ ನನ್ನನ್ನ ಆವರಿಸಿದ ಖುಷಿ, ಸಂತಸ ಎಲ್ಲವೂ ದೂರಾಗಿಬಿಟ್ಟಿತು. ಇಡೀ ದೇಹ ಭಾರವೆನಿಸಲು ಆರಂಭಿಸಿತು. ಕಣ್ಣು ಬಿಟ್ಟು ನೋಡಿದಾಗ ನನ್ನ ಪತಿ ನಾನು ಮತ್ತೆ ಉಸಿರಾಡುವಂತೆ ಮಾಡಲು ಯತ್ನಿಸುತ್ತಿದ್ದದ್ದು. ನಾನು ಕಣ್ಣು ಬಿಟ್ಟ ನಂತರ ನನ್ನ ಪತಿಯ ಮುಖದಲ್ಲಿ ಸಂತಸ, ಜೊತೆಗೆ ರಕ್ತದಲ್ಲಿ ಆಕ್ಸಿಜನ್ ಇಲ್ಲವಾದ ಕಾರಣ ಹಾಗೆ ಆಗಿದೆ ಅಂತ ಪತಿ ಹೇಳಿದ್ದು. ಆದರೆ ಆ ಕ್ಷಣದಲ್ಲೇ ನನಗೆ ನಾನು ಬೇರೆ, ನನ್ನ ದೇಹ ಬೇರೆ ಅಂತ ಅನಿಸಿದ್ದು. तो इसलिए उन्होंने कहा कि नहीं चिंता मत करो, ये तो ऑक्सीजन की कमी होती है ना, तो दिमाग में ऐसे आ जाती है, तो इसलिए छोड़ दो।
लेकिन मैं समझ गई थी कि ये कोई डिल्यूजन नहीं था, कोई हेलुसिनेशन नहीं था। मैंने अपने आप को बाहर रियलाइज किया था। ಅಂತಹ ಅನುಭವ ಆದ ನಂತರ ನನ್ನ ನಾನಾ ಪ್ರಶ್ನೆಗಳು ಕಾಡಲು ಆರಂಭಿಸಿದವು. ಆ ಪ್ರಶ್ನೆಗಳೇ, ನಾನು ಬೇರೇನಾ, ನನ್ನ ದೇಹ ಬೇರೇನಾ, ನನಗೆ ಕೇಳಿಸಿದಂತಹ ಆ ಧ್ವನಿ ಯಾರದ್ದು, ನನ್ನನ್ನು ಮತ್ತೆ ನನ್ನ ದೇಹಕ್ಕೆ ತಂದು ಬಿಟ್ಟವರು ಯಾರೆಂಬುದು. ಅಂದಿನಿಂದ ನಾನು ಸರ್ಕಾರಿ ಕೆಲಸವನ್ನ ಬಿಟ್ಟೆ. ನನ್ನನ್ನು ಕಾಡಲು ನಿಂತ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕಲು ನಿಂತೆ. जो मैं मेरी मर्जी से इस शरीर से बाहर निकलूं और मेरी मर्जी हो तो मैं इस पिंजरे में आऊं। ಒಮ್ಮೆ ಸಾವನ್ನಪ್ಪಿ ಮತ್ತೆ ಬದುಕಿದ ನಂತರ ವೈದ್ಯಕೀಯ ವೃತ್ತಿಯನ್ನ ಬಿಟ್ಟು ಕಾಡಲು ನಿಂತಿರುವ ಪ್ರಶ್ನೆಗಳಿಗೆ ಆಧ್ಯಾತ್ಮ ರಂಗದಲ್ಲಿ ಜೊತೆಗೆ ವೈಜ್ಞಾನಿಕ ರಂಗದಲ್ಲಿ ಉತ್ತರವನ್ನ ಹುಡುಕಲು ನಿಂತಿದ್ದಾರೆ ಡಾಕ್ಟರ್ ಸುಶೀಲಾ ಚೌಧರಿ. ತಮಗಾದಂತಹ ವಿಸ್ಮಯಕಾರಿ ಅನುಭವವನ್ನ ಎಳೆಯಾಗಿ ಬರೆದಿರುವ ಡಾಕ್ಟರ್ ಸುಶೀಲಾರವರು ಅದನ್ನ ಪುಸ್ತಕ ರೂಪದಲ್ಲಿ ಹೊರತಂದಿದ್ದಾರೆ. ಆ ಪುಸ್ತಕದ ಹೆಸರು ಅನುಭೂತ್ ಸತ್ಯ. ಹೃದಯಾಘಾತದಿಂದ ಸಾವನ್ನಪ್ಪಿ 24 ನಿಮಿಷಗಳ ನಂತರ ಮತ್ತೆ ಎದ್ದು ಕುಳಿತಂತಹ ಆ ಮಹಿಳೆಗೆ ಎದುರಾದಂತಹ ಚಿತ್ರ ವಿಚಿತ್ರಗಳೇನು? ಅಮೆರಿಕದಲ್ಲಿ ನೆಲೆಯಾಗಿರುವ ಭಾರತದ ಆ ಹೆಸರಾಂತ ವೈದ್ಯರು ಸಾವನ್ನಪ್ಪಿದ ನಂತರ ಆಗಿದ್ದೇನು? ಅಮೆರಿಕದಲ್ಲಿ ಎಮರ್ಜೆನ್ಸಿ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿರುವ ಬಹಳಷ್ಟು ಹೆಸರು ಮಾಡಿರುವ ಆ ವೈದ್ಯರಿಗೂ ಸಹ ಅಂತಹುದ್ದೇ ಚಕಿತ ಎದುರಾಗಿದೆ. ಸಾವನ್ನಪ್ಪಿದ ನಂತರ ಆಕಾಶದಲ್ಲಿ ಹಾರಾಡಿದಂತಹ ಒಂದು ಧ್ವನಿಯ ಆಗ್ರಹದ ನಂತರ ಮತ್ತೆ ಬದುಕುಳಿದ ಚಕಿತ ಎದುರಾಗಿದೆ. ಹಾಗೆ ಬದುಕುಳಿದಿರುವ ಅಮೆರಿಕದಲ್ಲಿನ ವೈದ್ಯರಾದರೂ ಯಾರು ಅಂದ್ರೆ ಭಾರತೀಯ ಮೂಲದ ಡಾಕ್ಟರ್ ಅನೂಪ್ ಕುಮಾರ್. Every time I say it, it's so strange how I can't say it any other way. Like it just seems so true. Like I was sitting in the sun, no matter how bizarre that seems or how whatever it is, that's what it was. There was no body, there was no world. It was just sun and me, and I was part of the sun. ಒಮ್ಮೆ ಸಾವನ್ನಪ್ಪಿ ಮತ್ತೆ ಬದುಕುಳಿದಿರುವ ಅಮೆರಿಕದಲ್ಲಿ ಇಯರ್ ಡಾಕ್ಟರ್ ಆಗಿರುವ ಡಾಕ್ಟರ್ ಅನೂಪ್ ಕುಮಾರ್ ಇದೀಗ ತಮಗೆದುರಾದಂತಹ ವಿಸ್ಮಯವನ್ನ ಜಗತ್ತಿಗೆ ಸಾರುತ್ತಿದ್ದಾರೆ. ವಿಜ್ಞಾನದ ಅರಿವಿಗೆ ಬಾರದ್ದು ಇಲ್ಲಿ ಸಾಕಷ್ಟು ಇದೆ ಅಂತ ಹೇಳುತ್ತಿದ್ದಾರೆ. ಅನುಭವಕ್ಕೆ ಬಂದಾಗ ಮಾತ್ರ ಅಂತಹ ವಿಷಯಗಳು ನಿಖರವಾಗಿ ಅರ್ಥವಾಗುತ್ತೆಂದು ಹೇಳುತ್ತಾರೆ. ಅಮೆರಿಕದಲ್ಲಿ ವಾಸವಾಗಿರುವ ಬರಹಗಾರ್ತಿಯಾಗಿರುವ ಲಾರೆನ್ ಕೆನಾಡೆಯವರಿಗೆ ಮನೆಯಲ್ಲಿರಬೇಕಾದ್ರೆ ಏಕಾಏಕಿ ಹೃದಯಾಘಾತವಾಗಿ ಬಿಟ್ಟಿತು. ಲಾರೆನ್ರನ್ನ ಆಸ್ಪತ್ರೆಗೆ ಎತ್ತಿಕೊಂಡು ಹೋಗಲಾಯಿತು. ಪರೀಕ್ಷೆ ನಡೆಸಿದ ವೈದ್ಯರು ಲಾರೆನ್ರು ಸಾವನ್ನಪ್ಪಿರುವುದನ್ನು ದೃಢಪಡಿಸಿದರು. ಲಾರೆನ್ರ ಸಾವನ್ನ ವೈದ್ಯರು ದೃಢಪಡಿಸಿ 24 ನಿಮಿಷಗಳು ಕಳೆದ ನಂತರ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಲಾರೆನ್ರ ದೇಹದಲ್ಲಿ ಮತ್ತೆ ಉಸಿರಾಟ ಕಾಣಿಸಿಕೊಂಡಿತ್ತು. ಲಾರೆನ್ ಬದುಕುಳಿದು ಬಿಟ್ಟಿತ್ತು. ಇಡೀ ವೈದ್ಯಕೀಯ ಲೋಕವೇ ಚಕಿತಗೊಂಡಿತ್ತು. ಸಾವನ್ನಪ್ಪಿ ಮತ್ತೆ ಬದುಕಿರುವ ಲೇಖಕಿ ಲಾರೆನ್ ಕೆನಾಡೆ ತನ್ನ ಸಾವಿನ ಬಗ್ಗೆ, ಮರುಜೀವನದ ಬಗ್ಗೆ ಏನಾದರೂ ಕೇಳಿ ನಾನು ಉತ್ತರಿಸುತ್ತೇನೆಂದು ಇದೀಗ ಜಗತ್ತಿಗೆ ಕೇಳುತ್ತಿದ್ದಾರೆ. ನಾನು ಸಾವನ್ನಪ್ಪಿದಾಗ ನಾನು ನನ್ನ ಜೀವನದಲ್ಲಿ ಎಂದಿಗೂ ಕಾಣದಂತಹ ಶಾಂತಿಯನ್ನ, ಪ್ರಶಾಂತತೆಯನ್ನ ಕಂಡೆನೆಂದು ಜಗತ್ತಿಗೆ ಸಾರುತ್ತಿರುವುದು, ಆತ್ಮದ ಇರುವಿಕೆಯನ್ನ ಸಾಬೀತುಪಡಿಸುತ್ತಿರುವುದು. ಇದೀಗ ಈ ಸುದ್ದಿ ಜಗತ್ತಿನಾದ್ಯಂತ ಸಂಚಲನವನ್ನ ಉಂಟು ಮಾಡುತ್ತಿರುವುದು. ಇನ್ನು ಸಾವನ್ನಪ್ಪಿದ ವ್ಯಕ್ತಿಯು ಯಮಲೋಕಕ್ಕೆ ಹೋದಂತಹ, ಯಮಧರ್ಮರಾಯರನ್ನ ಕಂಡಂತಹ, ಮತ್ತೆ ಅಲ್ಲಿಂದ ವಾಪಸ್ ಭೂಮಿಗೆ ಬಂದಂತಹ
ಮತ್ತೆ ಬದುಕುಳಿದಂತಹ, ವೈದ್ಯರು ಅಚ್ಚರಿಗೊಂಡಂತಹ ಒಂದು ಚಕಿತವು ಕರ್ನಾಟಕದಲ್ಲಿ ಸಂಭವಿಸಿದೆ. ಕರ್ನಾಟಕದಲ್ಲಿ ಅಂತಹ ವಿಚಿತ್ರವು ಸಂಭವಿಸಿರೋದಾದ್ರೂ ಎಲ್ಲಿ ಅಂದ್ರೆ ಮೈಸೂರು ಜಿಲ್ಲೆ KR ನಗರ ತಾಲೂಕಿನ ಬೀರನಹಳ್ಳಿಯಲ್ಲಿರುವ ಈ ಮನೆಯಲ್ಲಿ. ಕೆಲ ವರ್ಷಗಳ ಹಿಂದೆ ಸಾವನ್ನಪ್ಪಿ 6 ಗಂಟೆಗಳ ನಂತರ ಮತ್ತೆ ಬದುಕುಳಿದಂತಹ ಈ ಮನೆಯ ಆ ವ್ಯಕ್ತಿಯಾದ್ರೂ ಯಾರು ಅಂದ್ರೆ ಗಂಗಾಧರ್. ಇನ್ನು 6 ಗಂಟೆಗಳ ಕಾಲ ನೀವು ಎಲ್ಲಿದ್ದೀರೆಂಬ ಪ್ರಶ್ನೆಗಳಿಗೆ ಗಂಗಾಧರ್ರವನಿಂದ ಬಂದಂತಹ ಉತ್ತರವು, ನಾನು ಆಕಾಶದಲ್ಲಿ ತೇಲುತ್ತಿದ್ದೇನೆಂಬುದು, ನಾನಾ ವಿಚಿತ್ರಗಳು ಎದುರಾದವೆಂಬುದು, ಯಮಲೋಕವು ಕಾಣಿಸಿಕೊಂಡಿತ್ತೆಂಬುದು, ಯಮರಾಜರು ಹಾಗೂ ಯಮದೂತರು ಕಾಣಿಸಿಕೊಂಡರೆಂಬುದು. ಯಮರಾಯನ ಆಜ್ಞೆಯಂತೆ ಯಮದೂತರು ನನ್ನ ಹಿಡಿಯಲು ಮುಂದಾದರು. ಅದೇ ಸಮಯದಲ್ಲಿ ಅಲ್ಲಿ ನಮ್ಮ ತಂದೆಯವರು ಕಾಣಿಸಿಕೊಂಡರು. ಯಮದೂತರು ನನ್ನನ್ನು ಹಿಡಿದು ಎಳೆಯುತ್ತಿದ್ದಾರೆ. ನಾನು ಬೇಡವೆಂದು ಕೂಗುತ್ತಿದ್ದೇನೆ. ಅಂತಹ ಅನುಭವ ಗಂಗಾಧರ್ರ ಆತ್ಮಕ್ಕೆ ಆದ ನಂತರ ಇತ್ತ ಗಂಗಾಧರ್ ದೇಹದಿಂದ ಕಿರುಚಾಟವು ಕೇಳಲು ಆರಂಭಿಸಿತು. ಗಂಗಾಧರ್ ಮತ್ತೆ ಬದುಕುಳಿದು ಬಿಟ್ಟರು. ಸಾವನ್ನಪ್ಪಿ 6 ಗಂಟೆಗಳ ನಂತರ ಬದುಕುಳಿದಿರುವ ಗಂಗಾಧರ್ ಇಂದು ಮಡದಿ ಹಾಗೂ ಸಹೋದರರೊಂದಿಗೆ ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿದ್ದಾರೆ. ಕಷ್ಟದಲ್ಲಿರುವ ಜನರ ನೆರವಿಗೆ ಧಾವಿಸುವ ಸೇವೆಯನ್ನ ರೂಢಿಸಿಕೊಂಡಿದ್ದಾರೆ. ಇಲ್ಲಿ ಸಾಧ್ಯವಿಲ್ಲ ಅನ್ನೋದು ಸಾಧ್ಯವಾಗಿ ಬಿಡಬಹುದು. ಇಂತಹ ಮಾತುಗಳಿಗೆ ಸಾವನ್ನಪ್ಪಿದವರು ಮತ್ತೆ ಬದುಕಿರುವುದೇ ಸಾಕ್ಷಿಯಾಗಿದೆ. ಆಧುನಿಕ ಲೋಕಕ್ಕೆ ಅದು ಪ್ರಶ್ನೆಯಾಗಿ ಕಾಡುತ್ತಿದೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನಮಸ್ಕಾರ. ವೈದ್ಯಕೀಯವಾಗಿ ಸತ್ತಿದ್ದಾರೆ ಅಂತ ಡಾಕ್ಟರ್ಸ್ ಹೇಳಿದ ಮೇಲೂ ಕೆಲವರು ಮತ್ತೆ ಜೀವ ಪಡೆದಿದ್ದಾರಂತೆ. ಕೇಳಿದಿರಾ ಇಂಥ ಕಥೆಗಳನ್ನ? ಕೇಳಿದ್ದೀನಿ. ಇದು ಒಂಥರ ಆಶ್ಚರ್ಯಕರವಾದ ವಿಷಯ. ಹೌದು, ಇವು ಬರೀ ಕಥೆಗಳಲ್ಲ. ಕೆಲವು ಸಲ ವೈದ್ಯರೇ ತಮ್ಮ ಅನುಭವ ಹೇಳ್ಕೊಂಡಿದ್ದಾರೆ. ಸರಿ. ಅದರಲ್ಲಿ ರೈತರು, ವೈದ್ಯರು, ಲೇಖಕರು ಹೀಗೆ ಹಲವರು ತಮ್ಮ ಸಾವಿನ ಅಂಚಿನ ಅನುಭವಗಳನ್ನ ಅಂದ್ರೆ ನಿಯರ್ ಡೆತ್ ಎಕ್ಸ್ಪೀರಿಯನ್ಸಸ್ ಬಗ್ಗೆ ಮಾತಾಡಿದ್ದಾರೆ. ಹೌದು, ಈ ಅನುಭವಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಸಾವು, ಪ್ರಜ್ಞೆ, ಜೀವನ, ಇದರ ಬಗ್ಗೆ ಈ ಕಥೆಗಳು ಏನ್ ಹೇಳ್ತವೆ? ಖಂಡಿತ. ಮತ್ತೆ ವೈದ್ಯಕೀಯ ವಿಜ್ಞಾನಕ್ಕೆ ಇವು ಹೇಗೆ ಸವಾಲಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ಸರಿ, ಮೊದಲಿಗೆ ಯಾರ ಬಗ್ಗೆ ಮಾತಾಡೋಣ? ಮಹಾರಾಷ್ಟ್ರದ ರೈತ ಪಾಂಡುರಂಗ ವಲ್ಪೆಯವರ ಕೇಸ್ ತಗೊಳ್ಳೋಣ. ಅವರಿಗೆ ಹೃದಯಾಘಾತ ಆಗಿ ತೀರಿಕೊಂಡ್ರು ಅಂತ ವೈದ್ಯರು ಹೇಳಿದ್ರು. ಓ ಹೌದಾ? ಆಮೇಲೆ ಅವರ ದೇಹವನ್ನ ಆಂಬ್ಯುಲೆನ್ಸ್ನಲ್ಲಿ ತರ್ತಿದ್ದಾಗ ಅದು ಒಂದು ಗುಂಡಿಗೆ ಬಿತ್ತಂತೆ. ಅಯ್ಯೋ! ಆ ಜರ್ಕ್ಗೆ ದೇಹದಲ್ಲಿ ಚಲನೆ ಕಂಡುಬಂತು, ಮತ್ತೆ ಜೀವ ಬಂತು. ಅಬ್ಬಾ, ಇದನ್ನ ನಂಬೋಕೆ ಕಷ್ಟ ಅಲ್ವಾ? ನಿಜ. ಅವರ ಪ್ರಕಾರ ಇದು ಪಾಂಡುರಂಗ ವಿಠ್ಠಲನೇ ಕೊಟ್ಟ ಮರುಜನ್ಮವಂತೆ. ಇಲ್ಲಿ ನಂಬಿಕೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಒಂದು ಕಡೆ, ಇನ್ನೊಂದು ಕಡೆ ವೈದ್ಯಕೀಯವಾಗಿ ಇದನ್ನ ವಿವರಿಸೋಕಾಗಲ್ಲ. ಹೌದು. ಆದ್ರೆ ಡಾಕ್ಟರ್ಸ್ಗೆ ಎಂಥ ಅನುಭವ ಆದ್ರೆ? ರಾಜಸ್ಥಾನದ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಸುಶೀಲಾ ಚೌಧರಿ ಅವರ ಕೇಸ್ ನೋಡಿ. ಓ, ಅವ್ರದಾ? ಏನ್ ಹೇಳಿದ್ರು ಅವರು? ಮನೆಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಾಗ ತಮ್ಮ ದೇಹ ಕೆಳಗೆ ಬೆಡ್ ಮೇಲೆ ಇರೋದನ್ನ ತಾವು ಮೇಲಿಂದ ನೋಡಿದ ಹಾಗೆ ಆಯ್ತಂತೆ. ಹೌದಾ? ಇದನ್ನ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ, ದೇಹದಿಂದ ಹೊರಗೆ ಹೋಗೋದು? ಹೌದು, ಅದೇ. ಅವರು ಕನ್ನಡಿ ಮುಂದೆ ನಿಂತ್ರೂ ಪ್ರತಿಬಿಂಬ ಕಾಣ್ಲಿಲ್ವಂತೆ. ಅರೆ! ಆಮೇಲೆ ಯಾವುದೋ ಒಂದು ಧ್ವನಿ ಅಥವಾ ತರಂಗಗಳ ಜೊತೆ ಮಾತಾಡಿದ ಹಾಗೆ, ಅದು ದೇಹಕ್ಕೆ ವಾಪಸ್ ಹೋಗುವಂತ ಸೂಚನೆ ಕೊಟ್ಟ ಹಾಗೆ ಆಯ್ತಂತೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ದೇಹದಿಂದ ಹೊರಗಿದ್ದಾಗ ಹೇಗಿತ್ತು ಅಂತ ಏನಾದ್ರೂ ಹೇಳಿದ್ರಾ? ಹೇಳಿದ್ರು. ಆ ಸ್ಥಿತಿಯಲ್ಲಿ ವಿಪರೀತ ಶಾಂತಿ, ಹಗುರ,
ಏನೋ ಒಂಥರ ನೆಮ್ಮದಿ ಇತ್ತಂತೆ. ಆದ್ರೆ ದೇಹಕ್ಕೆ ವಾಪಸ್ ಬಂದಾಗ ಭಾರ, ನೋವು ಅನುಭವಿಸಿದ್ರಂತೆ. ಈ ವ್ಯತ್ಯಾಸ ಇದೆಲ್ಲ, ಇದು ಮುಖ್ಯ. ಕೆಲವರು ಇದನ್ನೆಲ್ಲ ಭ್ರಮೆ ಅಂತಾರಲ್ಲ, ಆಕ್ಸಿಜನ್ ಕಮ್ಮಿ ಆದಾಗ ಆಗೋದು ಅಂತ. ಹೌದು, ಆ ವಾದವೂ ಇದೆ. ಆದ್ರೆ ಈ ಅನುಭವ ಎಷ್ಟು ಸ್ಟ್ರಾಂಗ್ ಆಗಿತ್ತಂದ್ರೆ ಡಾಕ್ಟರ್ ಸುಶೀಲಾ ಅವರು ಮೆಡಿಕಲ್ ಪ್ರಾಕ್ಟೀಸ್ ಅನ್ನೇ ಬಿಟ್ಟುಬಿಟ್ರು. ಓ, ಹೌದು, ಆಧ್ಯಾತ್ಮಿಕ ಉತ್ತರ ಹುಡುಕೋಕೆ ಶುರು ಮಾಡಿ ಅನುಭೂತ ಸತ್ಯ ಅಂತ ಒಂದು ಪುಸ್ತಕ ಕೂಡ ಬರ್ದಿದ್ದಾರೆ. ಇದು ಬರೀ ಭ್ರಮೆ ಅನ್ನೋದಕ್ಕಿಂತ ಜಾಸ್ತಿ ಏನೋ ಇದೆ ಅಂತ ಅನ್ಸುತ್ತೆ. ನಿಜ. ಅಮೆರಿಕಾದಲ್ಲಿರೋ ಇನ್ನೊಬ್ಬ ಭಾರತೀಯ ಮೂಲದ ವೈದ್ಯ ಡಾಕ್ಟರ್ ಅನೂಪ್ ಕುಮಾರ್ ಕೂಡ ಇದೇ ತರ ಅನುಭವ ಪಡೆದು ವಿಜ್ಞಾನಕ್ಕೆ ಗೊತ್ತಿಲ್ಲದ ಸತ್ಯಗಳಿವೆ ಅಂತ ವಾದ ಮಾಡ್ತಾರೆ. ಹೌದು, ಹಾಗೆಯೇ ಲೇಖಕಿ ಲಾರೆನ್ ಕೆನೆಡೆ ಅವರು ಹೃದಯಾಘಾತದಿಂದ ಸುಮಾರು 24 ನಿಮಿಷ ಸತ್ತ ಹಾಗೆ ಇದ್ರಂತೆ. 24 ನಿಮಿಷ? ಹೌದು. ಆಮೇಲೆ ಬದುಕಿ ಬಂದ್ಮೇಲೆ ಆ ಅನುಭವದಲ್ಲಿದ್ದ ಅಸಾಧಾರಣ ಶಾಂತಿ ಬಗ್ಗೆ ಬರ್ದಿದ್ದಾರೆ. ಆತ್ಮ ಇರೋದಕ್ಕಿದೆ ಸಾಕ್ಷಿ ಅಂತಾರೆ. ಬೇರೆ ಬೇರೆ ಹಿನ್ನೆಲೆಯ ಜನರಿಗೆ ಒಂದೇ ತರಹದ ಅನುಭವಗಳು ಆಗ್ತಿವೆ ಅಂದ್ರೆ ಆಶ್ಚರ್ಯ ಅಲ್ವಾ? ಕರ್ನಾಟಕದಲ್ಲೂ ಒಂದು ಕೇಸ್ ಇದೆಯಲ್ಲ, ಗಂಗಾಧರ್ ಅಂತ. ಓ ಹೌದು, ಮೈಸೂರ್ ಕಡೆಯವರು ಸತ್ತು 6 ಗಂಟೆ ಆದ್ಮೇಲೆ ಬದುಕಿದ್ರಂತೆ. 6 ಗಂಟೆ? ಅವರೇನು ಹೇಳಿದ್ರು? ಆಕಾಶದಲ್ಲಿ ತೇಲಾಡಿದ ಹಾಗೆ ಯಮಲೋಕ, ಯಮಧರ್ಮರಾಯ, ಯಮದೂತರನ್ನ ನೋಡಿದ್ದ ಹಾಗೆ ಆಯ್ತಂತೆ. ಅರೇ, ಯಮಲೋಕ ಎಲ್ಲಾನ? ಹೌದು, ಅವರ ತಂದೆಯ ಆತ್ಮ ಬಂದು ಯಮದೂತಲಿಂದ ರಕ್ಷಣೆ ಕೊಡ್ತಂತೆ. ಆಮೇಲೆ ದೇಹದಿಂದ ಕಿರುಚಾಟ ಕೇಳಿ ಮತ್ತೆ ಪ್ರಜ್ಞೆ ಬಂತಂತೆ. ಈ ಯಮಲೋಕದ ಕಥೆಗಳೆಲ್ಲ ಅವರವರ ನಂಬಿಕೆಗೆ ತಕ್ಕಂತೆ ಬರುತ್ತಾ? ಬಹುಶಃ ಅವರ ಸಾಂಸ್ಕೃತಿಕ ಹಿನ್ನೆಲೆ, ನಂಬಿಕೆಗಳು ಆ ಸ್ಥಿತಿಯಲ್ಲಿ ವ್ಯಕ್ತವಾಗಿರಬಹುದು. ಹೌದು. ಆದ್ರೆ ಈ ಎಲ್ಲಾ ಕಥೆಗಳಲ್ಲೂ ಕೆಲವು ಕಾಮನ್ ಪಾಯಿಂಟ್ಸ್ ಇವೆ ನೋಡಿ. ದೇಹದಿಂದ ಹೊರಗೆ ಹೋಗುವ ಅನುಭವ. ಹೌದು. ಆಮೇಲೆ ಆ ವಿಪರೀತ ಶಾಂತಿ, ಹಗುರವಾದ ಭಾವನೆ. ಕೆಲವರಿಗೆ ಬೆಳಕು ಕಾಣೋದು, ದೈವಿ ವ್ಯಕ್ತಿಗಳ ಜೊತೆ ಮಾತಾಡೋದು, ಮತ್ತೆ ದೇಹಕ್ಕೆ ವಾಪಸ್ ಬಂದಾಗ ನೋವು, ಭಾರ. ನಿಜ, ಎಲ್ಲದರಲ್ಲೂ ಇದೇ ಕಾಣಿಸತ್ತೆ. ಅಂದ್ರೆ ಪ್ರಜ್ಞೆ ಅನ್ನೋದು ದೇಹದಿಂದ ಬೇರೆಯಾಗಿ ಸ್ವಲ್ಪ ಹೊತ್ತಾದ್ರೂ ಇರಬಹುದಾ ಅನ್ನೋ ಪ್ರಶ್ನೆ ಬರುತ್ತೆ. ಇದು ಮೆಡಿಕಲ್ ಸೈನ್ಸ್ನ ಮೂಲ ನಂಬಿಕೆಗಳಿಗೆ ಸವಾಲು ಹಾಕುತ್ತೆ. ಹೌದು. ಹಾಗಾದ್ರೆ ಈ ಅನುಭವಗಳನ್ನ ನಾವ್ ಹೇಗರ್ಥ ಮಾಡ್ಕೊಳ್ಳೋದು? ವೈದ್ಯಕೀಯವಾಗಿ ಸಾಬೀತಾದ ಸಾವಿನ ಸ್ಥಿತಿಯಲ್ಲೂ ಪ್ರಜ್ಞೆ ಇರಬಹುದು ಅನ್ನೋದನ್ನ ಇವು ಸೂಚಿಸ್ತಿವೆ. ಖಂಡಿತ. ವೈದ್ಯರೇ ಈ ಮಾತು ಹೇಳ್ತಿದ್ದಾರೆ ಅಂದಮೇಲೆ ಸಾವು ಅಂದ್ರೆ ಎಲ್ಲ ಮುಗೀತು ಅನ್ನೋ ನಮ್ಮ ಯೋಚನೆ ಸರಿಯಾ ಅಂತ ಪ್ರಶ್ನೆ ಮೂಡುತ್ತೆ. ಹಾಗಾದ್ರೆ ಕೊನೆಯವಾಗಿ ಒಂದು ಯೋಚನೆ. ಒಂದು ವೇಳೆ ದೇಹ ಇಲ್ಲದೇನೂ ಪ್ರಜ್ಞೆ ಇರೋಕೆ ಸಾಧ್ಯವಾದ್ರೆ, ಅದು ಸ್ವಲ್ಪ ಸಮಯಕ್ಕೆ ಆದ್ರೂ ಸರಿ, ಹಾಗಾದ್ರೆ ನಮ್ಮ ವಾಸ್ತವದ ಸ್ವರೂಪ ಏನು, ಜೀವನದ ಅರ್ಥ ಏನು, ಇದರ ಬಗ್ಗೆ ಏನೆಲ್ಲ ಹೊಸ ಪ್ರಶ್ನೆಗಳು ಹುಟ್ಕೊಳ್ಬೋದು? ನಿಜ. ಈ ಅನುಭವಗಳು ಬರೀ ಮೆದುಳಿನ ಆಟವಾ ಅಥವಾ ಪ್ರಜ್ಞೆಯ ಬಗ್ಗೆ ನಮಗಿನ್ನೂ ಗೊತ್ತಿಲ್ಲದ ಯಾವುದೋ ಸತ್ಯದ ಕಿಟಕಿನ? ಇದನ್ನ ಯೋಚನೆ ಮಾಡೋಗ್ಬಿಡೋಣ ಅಲ್ವಾ? ಹೌದು, ಯೋಚಿಸಬೇಕಾದ ವಿಷಯವೇ ಸರಿ.